ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. स्तुमतिभिरनुमेयं शुभ्रकाजं सखाजं सुखमयमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रीदःपत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वं समनाजिसाधुनिकरश्चाकारि सन्मार्गगः तेनं व्यासदिवाकरेण सततं मात्यादि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसी भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಇನ್ನೊಂದು ಅಭಿಪ್ರಾಯವನ್ನ ಅದ್ವೈತಿಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಇವರಿಗೆ ಅವ್ರಿಗೆ ಏನನ್ನ ಕೂಡಿಸ್ಲಿಕ್ಕೆ ಬರ್ಲಿಲ್ಲ ತಮ್ಮ ಸಿದ್ಧಾಂತದಲ್ಲಿ ಅಂದ್ರೆ ಅವಿದ್ಯೆ ಪೂರ್ತಿ ಹೋಯ್ತಾ ಇಲ್ವಾ ಅಂತ ನಮ್ಮ ಪ್ರಶ್ನೆ. ಯಾವಾಗ ಅದ್ವೈತ ಸಾಕ್ಷಾತ್ಕಾರ ಆದಾಗ, ಅಂದ್ರೆ ಜೀವ ಬ್ರಹ್ಮ ಒಂದೇ ಅಂತ ಅಪರೋಕ್ಷ ಜ್ಞಾನ ಆಯ್ತು, ಆತರ ಸಾಕ್ಷಾತ್ಕಾರ ಆಯ್ತು. ಆದಾಗ ಪೂರ್ತಿ ಅವಿದ್ಯೆ ಹೋಯ್ತಾ ಇಲ್ವಾ? ಹೋಗ್ಲೇಬೇಕು. ಬೆಳಕ್ ಬಂದಾಗ ಕತ್ತಲೆ ಪೂರ್ತಿ ಹೋಗ್ಲಿಲ್ಲ ಅಂದ್ರೆ ಆ ಬೆಳಕಿನ ಶಕ್ತಿಗೆ ಬೆಲೆ ಇಲ್ಲ ಅಂತ ಹಾಗೆ ಹೇಳಲಿಕ್ಕಾಗಲ್ಲ. ಹಾಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ ಅಂತ ಅದು ಅವಿದ್ಯೆ ಪೂರ್ತಿ ಹೋಗ್ಲಿಲ್ವಂತೆ, ಅದ್ ಹೆಂಗೆ ಅಂತ ನಮ್ ಪ್ರಧಾನ ಆಕ್ಷೇಪ ಇದ್ದೇ ಇದೆ. ಆದ್ರೂ ಈ ಅವಿದ್ಯೆ ಚೂರು ಉಳ್ಕೊಳತ್ತೆ. ಚೂರು ಅಂದ್ರೆ ಏನರ್ಥ ಅಂತ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿ ಕೊನೆಗೆ ಅದ್ ಸರಿ ಇಲ್ಲ ಅನ್ನೋ ತರ ಖಂಡನೆ ಮಾಡ್ತೀವಿ. ಅಥಮತಂ ಅಂತ ಈಗ ಹೊಸದಾಗಿ ಅವರು ಮತ್ತೆ ಪ್ರಾರಂಭ ಮಾಡ್ತಾರೆ. ಹಾಗಲ್ಲ, ನಿಮಗೆ ನಮ್ಮ ಸಿದ್ಧಾಂತದ ಬಗ್ಗೆ ಜ್ಞಾನ ಇಲ್ಲ ಅವ್ರು ಶುರು ಮಾಡ್ತಾರೆ. ಯಾಕಂದ್ರೆ ಅವಿದ್ಯೆ ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಿ? ಒಂದೇ ಅಂತ ತಿಳ್ಕೊಂಡಿದ್ದೀರಿ. ಅದು ನಿಮ್ ತಪ್ಪು, ಅದಲ್ಲ. ಜಯತೀರ್ಥರು ತುಂಬಾ ಚೆನ್ನಾಗಿ ಅವ್ರ ಸಿದ್ಧಾಂತದಲ್ಲಿ ನಿಂತು ಮಾತಾಡ್ತಾರೆ ಮತ್ತೆ ಉತ್ತರ ಕೊಡ್ತಾರೆ. ಏನಂದ್ರೆ ಸಂಸಾರ ಮೂಲ ಕಾರಣಭೂತ ಅವಿದ್ಯಾ ಯದ್ಯಪಿ ಏಕೈವ. ನಿಜ, ಈ ಸಂಸಾರ ಬಂಧನ ನಮಗೆ ಜೀವರಿಗೆ ಬರ್ಬೇಕು ಅಂದ್ರೆ ಇದಕ್ಕೆ ಮುಖ್ಯ ಕಾರಣವಾದ ಅವಿದ್ಯೆ ಒಂದೇ ಒಂದಿರೋದು, ಅದು ಬೇರೆ ಅನೇಕ ಏನಲ್ಲ.
ಈ ಸಂಸಾರಕ್ಕೆ ಬರ್ಲಿಕ್ಕೆ ಬೇಕಾದ ಅವಿದ್ಯೆ ಅದು ಒಂದೇ. ಆದ್ರೆ ಅವಿದ್ಯೆಗೆ ನಾನಾ ಮುಖಗಳಿವೆ ಅಂತ ಹೇಳಿ. ಮನುಷ್ಯನಿಗೆ ನಾನಾ ಮುಖಗಳಿರತ್ತಾರೆ. ಕಾಣೋದು ಒಬ್ಬನೇ ಮನುಷ್ಯ, ಆದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದ್ ಮಾತಾಡ್ತಾರೆ. ಅವಾಗ ಏನಾಗತ್ತೆ, ಒಬ್ನೇನ ಅನೇಕರ, ಇರೋನ್ ಒಬ್ನೇ, ಮುಖ ಮಾತ್ರ ಅನೇಕ. ಹಾಗೆ ಆಕಾಶ ಒಂದೇ, ಬೇರೆ ಬೇರೆ ಆಕಾಶಗಳು ಇದೆ, ಆಕಾರಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಆ ತರ. ಅವಿದ್ಯೆ ಒಂದೇ, ಅವಿದ್ಯೆಯ ಆಕಾರಗಳು ಬೇರೆ ಬೇರೆ. ತಥಾಪಿ ತಸ್ಯಾಹ ಸಂತ್ಯೇವ ಬಹವಃ ಆಕಾರ. ಆಕಾರ ಬಹಳಷ್ಟಿದೆ. ಹೌದಾ, ಅವಿದ್ಯೆಯ ಆಕಾರ ಅಂದ್ರೆ ಅದೇನ್ ಮಾಡತ್ತೆ ಒಂದೊಂದು, ಅದಕ್ಕೆ ಒಂದೊಂದೇ ಹೇಳ್ತಾರೆ. ತತ್ರ ಏಕಃ ಬಂಧಸ್ಯ ಪರಮಾರ್ಥ ಸತ್ಯತ್ವ ವಿಭ್ರಮ ಹೇತು. ಒಂದು ಅವಿದ್ಯೆ ಏನ್ ಮಾಡತ್ತೆ ಅಂದ್ರೆ, ಅದರಲ್ಲಿ ನಾವು ಸಂಸಾರ ಬಂಧನ ಏನು ಅನುಭವಿಸ್ತಾ ಇದೀವಲ್ಲ, ಸಂಸಾರ ಬಂಧನ ಅಂದ್ರೆ ನಾನೇ ಕರ್ತ, ನಾನೇ ಭೋಕ್ತ, ನನ್ನಲ್ಲಿ ಕರ್ತೃತ್ವ ಇದೆ, ನನ್ನಲ್ಲಿ ಭೋಕ್ತೃತ್ವ ಅಂದ್ರೆ ತಿನ್ನೋದು, ಅನುಭವಿಸೋದು. ಹಾಗೆ ಸುಖ ದುಃಖ ನನ್ನಲ್ಲಿದೆ ಅಂತ ತಿಳ್ಕೊಳ್ಳೋದೇ ಬಂಧನ. ಇದು ಹೋಗ್ಬೇಕು. ಯಾಕೆಂದ್ರೆ ಸುಖನೂ ಸುಳ್ಳು, ದುಃಖನೂ ಸುಳ್ಳು, ಕರ್ತೃತ್ವವು ಸುಳ್ಳು, ಭೋಕ್ತೃತ್ವವು ಸುಳ್ಳು, ಎಲ್ಲ ಮಿಥ್ಯ. ಎಲ್ಲಾ ಮಿಥ್ಯ ಅಂದ್ಮೇಲೆ ಅದೆಲ್ಲ ನನ್ನಲ್ಲಿದೆ ಅಂತ ತಿಳ್ಕೊಳ್ಳೋದು ಭ್ರಮೆ ತಾನೆ. ಹೌದು, ಭ್ರಮೆ. ಹಾಗಾದ್ರೆ ಏನಾಯ್ತು, ಈ ಸುತ್ತಲೂ ಮುತ್ತಲೂ ಇರೋ ಜಗತ್ತನ್ನ ಇವರೆಲ್ಲ ನನಗ್ ತೊಂದರೆ ಕೊಡ್ತಾರೆ, ಇವರಿಂದ ನನಗ್ ದುಃಖ ಆಗತ್ತೆ, ಇವರಿಂದ ನನಗ್ ಸುಖ ಆಗತ್ತೆ, ನನ್ನಲ್ಲಿ ಕರ್ತೃತ್ವ ಇದೆ, ನನ್ನಲ್ಲಿ ಭೋಕ್ತೃತ್ವ ಇದೆ, ಇದೆಲ್ಲ ತಿಳ್ಕೊಳ್ತಾ ಇದೀವಲ್ಲ, ಇದು ಭ್ರಮೆ. ಈ ಭ್ರಮೆಗೆ ಕಾರಣ ಒಂದ್ ಅವಿದ್ಯೆ. ಆ ವಿದ್ಯೆ ಏನ್ ಮಾಡತ್ತೆ ಅಂದ್ರೆ ಭ್ರಮೆ ಹುಟ್ಟಿಸೋದೇ ಅದರ ಕೆಲಸ. ಇದು ಒಂದ್ ಅವಿದ್ಯೆ ಪರಿಚಯ ಮಾಡಿಕೊಟ್ರು ಅದ್ವೈತ ಸಿದ್ಧಾಂತದವರು. ಎರಡನೆಯದು ಅರ್ಥಕ್ರಿಯಾ ಸಮರ್ಥ ವಸ್ತು ಕಲ್ಪಕ. ಎರಡನೇದು ಏನ್ ಮಾಡುತ್ತೆ ಅಂದ್ರೆ, ಈ ಜಗತ್ನಲ್ಲಿರೋ ವಸ್ತು ಅರ್ಥಕ್ರಿಯಾಕಾರಿ ಅಂತ ನಮಗ್ ತಿಳಿಸ್ಕೊಡತ್ತೆ ಎರಡನೇ ವಿದ್ಯೆ. ಅಂದ್ರೆ ಇದು ಹೋಗ್ಬೇಕು, ಈ ಅವಿದ್ಯೆ ಯಾವ್ದು ಬೇಡ ನಮ್ಗೆ ಅವಿದ್ಯೆ. ಆದ್ರೆ ಅವಿದ್ಯೆ ಏನೇನ್ ಕೆಲಸ ಮಾಡತ್ತೆ ನೋಡಿ. ಒಂದು ಕೆಲಸ ಮಾಡಿಸಿದ್ ಗೊತ್ತಾಯ್ತು, ಎಲ್ಲಾ ಸತ್ಯ ಸತ್ಯ ಅಂತ. ಇನ್ನೊಂದ್ ಏನ್ ಮಾಡ್ತಾ ಇದೆ ಅವಿದ್ಯೆ ಅಂದ್ರೆ, ಪ್ರತಿಯೊಂದು ವಸ್ತು, ಈಗ ಮಡಿಕೆ ತಗೊಂಡ್ರೆ ಅದನ್ನ ನೀರ್ ತಗೊಂಡ್ಬರ್ಬಹುದು, ಲೋಟದಿಂದ ನೀರ್ ತಗೊಂಡ್ಬರ್ಬಹುದು, ತಟ್ಟೆಯಲ್ಲಿ ಊಟ ಮಾಡ್ಬೋದು, ಮೊಬೈಲ್ ಇಂದ ಮಾತಾಡಬಹುದು, ನಾನಾ ತರದ ಪ್ರಯೋಜನ ಇರುತ್ತೆ ಒಂದೊಂದು ವಸ್ತುಗಳಿಗೆ. ಅದನ್ನ ಅರ್ಥಕ್ರಿಯಾಕಾರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅರ್ಥಕ್ರಿಯಾಕಾರಿ, ಅರ್ಥ ಅಂದ್ರೆ ಪ್ರಯೋಜನ, ಪ್ರಯೋಜನ ಎಂಬ ಕ್ರಿಯೆಯನ್ನ ಉಂಟು ಮಾಡೋ ಪದಾರ್ಥ. ಪ್ರತಿಯೊಂದಕ್ಕೂ ಪ್ರಯೋಜನ ಇರುತ್ತೆ. ಫ್ಯಾನ್ ಇಂದ ಏನಾಗುತ್ತೆ, ನಮ್ಮ ತಾಪ ಕಳಿಯತ್ತೆ, ಅದು ಅರ್ಥಕ್ರಿಯಾಕಾರಿ ವಸ್ತು. ಯಾವ್ದ್ಯಾವ್ದ್ರಿಂದ ವಸ್ತುಗಳಿಂದ ಪ್ರಯೋಜನ ಉಂಟೋ ಅದನ್ನೆಲ್ಲ ಅರ್ಥಕ್ರಿಯಾಕಾರಿ ಅಂತ ಕರೀತಾರೆ. ಅರ್ಥಕ್ರಿಯಾಕಾರಿ ವಸ್ತುಗಳೇನಿದೆಯಲ್ಲ ಅದನ್ನ ತೋರಿಸುವಂತ ಒಂದು ವಿದ್ಯೆ ಇದೆ. ವಸ್ತುತಃ ಜಗತ್ನಲ್ಲಿ ಯಾವುದೂ ಅರ್ಥಕ್ರಿಯಾಕಾರಿ ಅಲ್ಲ ಪರಮಾರ್ಥವಾಗಿ ನಿಜವಾಗಿ ನೋಡಿದ್ರೆ. ಯಾಕಂದ್ರೆ ಬ್ರಹ್ಮನೂ ಅರ್ಥಕ್ರಿಯಾಕಾರಿ ಅಲ್ಲ, ದೇವರು ಏನೂ ಮಾಡಲ್ಲ ನಮ್ಗೆ. ದೇವ್ರ ನಿರ್ಗುಣ, ಅವನಲ್ಲಿ ಅರ್ಥಕ್ರಿಯಾಕಾರಿತ್ವ ಇಲ್ಲ ಇವರ ಸಿದ್ಧಾಂತದ ಪ್ರಕಾರ. ಅರ್ಥಕ್ರಿಯಾಕಾರಿ ಅಲ್ದೇ ಇರೋದಕ್ಕೊಂದು ಉದಾಹರಣೆ ಕೊಡ್ತೀನಿ, ಆಗ ನಿಮ್ಮ ಅನುಭವಕ್ಕೆ ಬರುತ್ತೆ. ಅವ್ರು ಹೇಳೋದು, ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ನೋಡ್ತೀವಿ, ಆ ಬೆಳ್ಳಿಯಿಂದ ಆಭರಣ ಮಾಡಿಸ್ಕೊಳ್ಲಿಕ್ಕಾಗತ್ತ, ಒಂದು ಕಡ್ಗ ಹಾಕೊಳ್ಲಿಕ್ಕಾಗತ್ತ, ಇಲ್ಲಿ ಕೈಗೆ ಬೆಳ್ಳಿ ಕಡ್ಗ ಆಗಲ್ಲ. ಬೆಳ್ಳಿಯಿಂದ ಇನ್ನೇನಾದ್ರೂ ಆಭರಣ ಮಾಡಿಸ್ಕೊಳ್ಲಿಕ್ಕಾಗತ್ತ, ಆಗಲ್ಲ. ಯಾವ ಬೆಳ್ಳಿ, ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ಬಂತಲ್ಲ, ಆ ಜ್ಞಾನದಲ್ಲಿ ತೋರ್ತಾರೋ ಬೆಳ್ಳಿ, ಅದನ್ನ ಹೇಳ್ತಾ ಇದ್ದೀನಿ. ಯಾಕಾಗಲ್ಲ, ಅದು ಅರ್ಥಕ್ರಿಯಾಕಾರಿ ಅಲ್ಲ, ಅದು ಸುಳ್ಳು. ಅರ್ಥಕ್ರಿಯೆ ಅದನ್ನೇನು ಪ್ರಯೋಜನ ಇಲ್ಲ. ಆದ್ರೆ ಇವ್ರು ಹೇಳೋದು, ಕಪ್ಪೆ ಚಿಪ್ಪಿನಲ್ಲಿ ಯಾವ ಬೆಳ್ಳಿ ಕಾಣ್ತಾ ಇದೆ ಆ ಥರನೇ ಇಡೀ ಜಗತ್ತು ಅಂತ ಹೇಳ್ತಾರೆ ಅದ್ವೈತಿ. ಅದಕ್ಕೆ ಜಗನ್ಮಿಥ್ಯಾ ದೃಶ್ಯತ್ವಾದ ಶುಕ್ತಿ ರಜತವತ್ ಅಂತ ಉದಾಹರಣೆ ಕೊಡ್ತಾರೆ. ಜಗತ್ತು ಸುಳ್ಳು, ಯಾಕೆ ಕಣ್ಣು ಕಾಣ್ತಾ ಇರೋದ್ರಿಂದ. ಹೇಗೆ, ಶುಕ್ತಿ ರಜತವತ್, ಕಪ್ಪೆ ಚಿಪ್ಪಿನಲ್ಲಿ, ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಅಲ್ಲಿ ಕಾಣುವ ರಜತ ಬೆಳ್ಳಿಯಂತೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದ್ ಅವಿದ್ಯೆ ಏನ್ ಮಾಡ್ತಾ ಇದೆ, ನಮಗೆ ಭ್ರಮೆಗೊಳಿಸ್ತಾ ಇದೆ ಎಲ್ಲ ಸತ್ಯ ಸತ್ಯ ಅಂತ. ಇನ್ನೊಂದ್ ಏನ್ ಮಾಡ್ತಾ ಇದೆ ಅಂದ್ರೆ, ಇದ್ರಿಂದ ನಿಮಗ್ ಸಿಗತ್ತೆ ಪ್ರಯೋಜನ ಅಂತ ಎಲ್ಲಾ ವಸ್ತು ಅರ್ಥಕ್ರಿಯಾಕಾರಿ ಅನ್ನೋ ತರ ತೋರಿಸ್ಕೊಡ್ತಾ ಇದೆ. ಇದು ಎರಡನೇ ಕಥೆ, ಎರಡನೇ ಅವಿದ್ಯೆ ಕಥೆ ಆಯ್ತು. ಮೂರನೇ ಅವಿದ್ಯೆ ಒಂದಿದೆ, ತೃತೀಯಸ್ತು ಅಪರೋಕ್ಷ ಪ್ರತಿಭಾಸ ವಿಷಯ ಆಕಾರ ಕಲ್ಪಕ ಅಂತ ಮೂರನೇದ್ ಬಂತು. ಅಂದ್ರೆ ಈಗ ನಾವು ನೋಡ್ತೀವಿ ವಸ್ತುಗಳನ್ನ, ಕಣ್ಣು ಬಿಟ್ಟು ನೋಡಿದಾಗ ನಮ್ಗೊಂದು ವಸ್ತು ಕಾಣಿಸ್ಬೇಕಲ್ಲ, ಹಾಗಾದ್ರೆ ಕಾಣಿಸ್ಲಿಕ್ಕೆ ಬೇಕಾದ ಒಂದು ಆಕಾರ ಇದೆ, ವಿಷಯದ ಆಕಾರ, ಅದನ್ನ ತಂದು ಕೊಡುತ್ತೆ. ವಸ್ತುತಃ ಏನೂ ಇಲ್ಲ ಜಗತ್ನಲ್ಲಿ, ಆದ್ರೆ ನಾವೇನೋ ಒಂದು ವಸ್ತು ನೋಡ್ತೀವಿ, ಇದು ಗುಂಡಕ್ಕಿದೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಥವಾ ಅಗಲಕ್ಕಿದೆ, ಉದ್ದಕ್ಕಿದೆ,
ಅಥವಾ ಈ ವಸ್ತುವಿನಲ್ಲಿ ಇಷ್ಟಿಷ್ಟು ಅಂಶಗಳಿದೆ, ನ್ಯೂನತೆ ಇದೆ, ಇದ್ರಲ್ಲಿ ಜಾಸ್ತಿ ಇದೆ, ಹೀಗೆಲ್ಲ ನಾವ್ ಏನೇನ್ ನೋಡ್ತೀವಲ್ಲ ವಸ್ತುಗಳ ಒಂದು ಆಕಾರ ಕಣ್ಣಿನಿಂದ ಪ್ರತ್ಯಕ್ಷದಿಂದ, ಕಿವಿಯಿಂದನೂ ಕೇಳ್ತೀವಿ, ಅದೆಲ್ಲ ಬೇರೆ. ಪ್ರತ್ಯಕ್ಷ ಅಂದ್ರೆ ಸಾಮಾನ್ಯ ಕಣ್ಣನ್ನು ತಗೊಂಡು ಉದಾಹರಣೆ ಕೊಡೋದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ. ಆ ಪ್ರತ್ಯಕ್ಷದಿಂದ ನೋಡುವಂತ ಯಾವ ಯಾವ ಆಕಾರ ಇದೆ ಇದನ್ನೆಲ್ಲ ಕಲ್ಪನೆ ಮಾಡ್ತಾ ಇದೆ ಆ ಮೂರನೇ ಅವಿದ್ಯೆ. ಹಾಗಾದ್ರೆ ಏನಾಯ್ತು, ಮೊದಲನೇ ಅವಿದ್ಯೆಗೆ ಒಂದ್ ಕೆಲಸ, ಎರಡನೇ ಅವಿದ್ಯೆಗೆ ಇನ್ನೊಂದ್ ಕೆಲಸ, ಮೂರನೇ ಅವಿದ್ಯೆಗೆ ಮತ್ತೊಂದೇ ಕೆಲಸ. ಈ ತರ ಮೇಲ್ನೋಟಕ್ಕೆ ನಿಮಗೆ ಅವಿದ್ಯೆ ಒಂದೇ ಈ ಸಂಸಾರಕ್ಕೆ ಬರ್ಲಿಕ್ಕೆ, ಆದ್ರೆ ಅವಿದ್ಯೆಯ ಕೆಲಸ ಅನೇಕ. ಒಂದು ಎಲ್ಲ ಸತ್ಯ ಅಂತ ಅಲ್ಲ, ಎಲ್ಲವೂ ಸತ್ಯ ಅನ್ನೋ ಭ್ರಮೆ ತಂದುಕೊಡುತ್ತೆ. ಇನ್ನೊಂದು ಎಲ್ಲಾ ವಸ್ತುಗಳಿಂದ ಪ್ರಯೋಜನ ಉಂಟು ಅಂತ ತೋರಿಸುತ್ತೆ, ಪ್ರಯೋಜನ ಉಂಟು ಅಂತ ತಿಳಿಸ್ತಾ ಇದೆ ಇನ್ನೊಂದು ಅವಿದ್ಯೆ. ಮೂರನೇ ಅವಿದ್ಯೆ ನಮ್ಮ ನೋಡುವಂತ ವಸ್ತುಗಳನ್ನ ಸೃಷ್ಟಿ ಮಾಡ್ತಾ ಇದೆ, ಅದರ ಆಕಾರಗಳನ್ನ, ಅದೇನೋ ಒಂದು ಆಕಾರ ತೋರಿಸ್ತಾ ಇದೆ. ಇಲ್ಲಿ ಇವಾಗ ಒಂದೊಂದೇ ಅವಿದ್ಯೆ ಹೇಗೆ ಹೋಗೋದು ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಈ ಮೂರು ಅವಿದ್ಯೆಯ ಕಾರ್ಯ ಹೇಳಿದ್ರು. ಈ ತರ ಮೂರು ಅವಿದ್ಯೆಗಳಿರೋದ್ರಿಂದ ಮೂರು ಕೆಲಸ ಆಯ್ತು, ಕಾರ್ಯ. ಈಗ ಅವಿದ್ಯೆಗಳನ್ನ ಕಳ್ಕೊಳ್ಳೋದು ಹೇಗೆ? ಒಂದು ಚೂರು ಅವಿದ್ಯೆ ಇರಬಾರ್ದು. ಇದು ಹೇಗಾಯ್ತು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ರ. ಕಾಮ ಕ್ರೋಧ ಮೇನ್, ಅದ್ರ ನಂತರ ಇರೋದು ಯಾವುದು? ಲೋಭ ಮೋಹ ಮದ ಮಾತ್ಸರ್ಯ. ಈಗ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಹೋಗ್ಬೇಕು. ಅದಕ್ಕೆ ಏನ್ ಮಾಡಿ, ಕಾಮ ಕ್ರೋಧ ಎರಡು ತಕ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಹೊರಟೋಗ್ಬಿಡತ್ತೆ. ಈಗ ಬ್ರಾಹ್ಮಣ್ಯನೇ ಹೊರಟೋಗ್ಬಿಟ್ರೆ ಆಗ ಎಲ್ಲಾನು ಹೋಯ್ತು ಅಂತಾನೆ ಅರ್ಥ. ಅವ್ನ್ ಬ್ರಾಹ್ಮಣ ಆದ್ರೆ, ಬ್ರಾಹ್ಮಣ್ಯ ಉಳಿಸ್ಕೊಂಡಿದ್ರೆ ಆಗ ಅವ್ನ್ ಮಾಡಿದ್ ಮಿಕ್ಕಿದ ಕರ್ಮಕ್ಕೆಲ್ಲ ಸಾರ್ಥಕ್ಯ. ಇದು ಹೇಗಾಯ್ತು ಅಂತ ಸಂಧ್ಯಾ ವಂದನೆ ಬಿಟ್ಬಿಡೋದು, ಮಿಕ್ಕಿದೆಲ್ಲ ಮಾಡೋದು. ಸಂಧ್ಯಾ ವಂದನೆ ಬಿಟ್ಟನೆ ಬ್ರಾಹ್ಮಣ್ಯ ಹೊರಟೋಯ್ತಲ್ಲೇ. ಇನ್ನು ಆಮೇಲೆ ಬ್ರಾಹ್ಮಣ್ಯ ಇಲ್ಲ ಅಂದ್ಮೇಲೆ ಅವ್ನ್ ಏನ್ ಹೋಮ, ಅವ್ನ್ ಏನ್ ವ್ರತ, ಅವ್ನ್ ಏನ್ ಶ್ರಾದ್ದ, ಏನ್ ಬೇಕಾದ್ರೆ ಮಾಡಿ ಅದೇನು ಎಲ್ಲ ವ್ಯರ್ಥ. ಯಾಕೆ? ಸಂಧ್ಯಾ ವಂದನೆ ಇಲ್ಲ, ಬ್ರಾಹ್ಮಣ್ಯನ ಉಳಿಸ್ಕೊಳ್ಳಿಲ್ಲ. ಹಾಗಾದ್ರೆ ಒಂದು ಮೈನ್ ಇರತ್ತೆ, ಆಮೇಲೆ ಮಿಕ್ಕಿದ್ ಬೇರೆ 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 ಇರುತ್ತೆ. ಆ ಮೇಯ್ನನ್ನ ಕಿತ್ ಹಾಕೊಂಡ್ರೆ ಮಿಕ್ಕಿದೆಲ್ಲ ಹೊರಟೋಗತ್, ನಿಜ, ಇಲ್ಲ ಅಂತಿಲ್ಲ. ಆದ್ರೆ ಮೇಯ್ನನ್ನ ಕಿತ್ ಹಾಕೋದು ಕಷ್ಟ. ಹಾಗಾದ್ರೆ ಸುಲಭವಾಗಿ ಅದನ್ನ ಕಿತ್ ಹಾಕ್ಲಿಕ್ಕಲ್ಲ. ಇಲ್ಲಿ ಅವಿದ್ಯೆ ಇರ್ತಾರೆ, ಬ್ರಾಹ್ಮಣ್ಯ ಬೇಗ ಹೋಗಿಸ್ಕೊಂಡ್ಬಿಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಅವಿದ್ಯೆನ ಹೋಗಿಸ್ಕೊಳ್ಬೇಕು ಅಂದ್ರೆ ಒಂದೊಂದೇ ಆಕಾರವನ್ನ ತಕ್ಕೊಂಡ್ ಬರ್ಬೇಕು, ಕೊನೆಗೆ ಆ ಮೂಲ ಅವಿದ್ಯೆ ಕಿತ್ ಹಾಕ್ಬೇಕು. ಈ ತರ ಇದೆ. ಆ ಮೂಲ ಅವಿದ್ಯೆ ಹೋದ್ರೆ ಅವತ್ತು ನಾವು ಸಂಸಾರದಿಂದ ಬಿಡುಗಡೆ ಹೊಂದಿದೀವಿ ಅಂತ ಅರ್ಥ. ಇದು ಅದ್ವೈತ ಸಿದ್ಧಾಂತದ ಪ್ರಕ್ರಿಯೆ. ಈಗ ಒಂದು ವಾಕ್ಯವನ್ನು ಪ್ರಾರಂಭ ಮಾಡ್ತಾರೆ ಜಯತೀರ್ಥ, ಏನಂತ? ತತ್ರ ಅದ್ವೈತಸ್ಯ ಸತ್ಯತ್ವ ಅಧ್ಯವಸಾಯೇನ ಸಮಸ್ತ ದ್ವೈತ ಸತ್ಯತ್ವ ಕಲ್ಪಕ ಆಕಾರೋ ನಿವರ್ತತೆ. ನೀವು ಯಾವಾಗ ಅದ್ವೈತವನ್ನೇ ಸತ್ಯ ಸತ್ಯ ಅಂತ ತಿಳಿತಾ ಬರ್ತೀರಿ, ಅದನ್ನ ನಿಶ್ಚಯ ಮಾಡ್ಕೊಳ್ತೀರಿ, ಆಗ ಈ ಜಗತ್ತಿನಲ್ಲಿ ಏನು ಎರಡನೇದಿದೆ ಅಂತ ದ್ವೈತ ಸತ್ಯ ಏನು ಅಂತ ತಿಳಿಸ್ತಾ ಇದೆ ಅವಿದ್ಯೆ ಆಕಾರ ಒಂದು, ಅದನ್ನ ನಾವು ಕಳ್ಕೊಳ್ತೀವಿ. ಅಂದ್ರೆ ಒಂದ್ ಅವಿದ್ಯೆ ಏನ್ ಮಾಡ್ತಾರೆ ನಮಗೆ? ಇಡೀ ಜಗತ್ತು ಸತ್ಯ, ಬರೀ ಪರಮಾತ್ಮ ಅಲ್ಲ, ನಿರ್ಗುಣನಾದ ಪರಮಾತ್ಮ ಅಷ್ಟೇ ಅಲ್ಲ, ಅವನಿಗೆ ಸಮಾನವಾಗಿ ಮಿಕ್ಕಿದೆಲ್ಲ ವಸ್ತುಗಳು ಸತ್ಯವಾಗಿ ಇದೆ ಅಂತ ಹೇಳ್ತಾ ಬಂತು. ಈ ಸತ್ಯವಾದ ವಸ್ತುಗಳನ್ನ ಏನ್ ಸಮರ್ಥನೆ ಮಾಡ್ತಾ ಇದೆ ಆ ಮೂಲವಾದ ಅವಿದ್ಯೆ, ಆ ಅವಿದ್ಯೆ ಹೋಗೋದು ಯಾವಾಗ ಅಂದ್ರೆ ಅದ್ವೈತ ಜ್ಞಾನ ಬರ್ಬೇಕು ಚೆನ್ನಾಗಿ, ಅದ್ವೈತದ ನಿಷ್ಠೆ, ಅದ್ವೈತದ ನಿಶ್ಚಯ ಆಗ್ಬೇಕು. ಯಾವಾಗ ಅದ್ವೈತದ ನಿಶ್ಚಯ ಆಯ್ತು ಅವಾಗ ನಮಗೆ ಆ ಅವಿದ್ಯೆಯಿಂದ ಸೃಷ್ಟಿಗೊಂಡ ಈ ಎಲ್ಲಾ ಪ್ರಪಂಚ, ಸತ್ಯವಾದ ಪ್ರಪಂಚ ಎಲ್ಲ ಆಕಾರಗಳು ಹೊರಟೋಗ್ಬಿಡುತ್ತೆ. ಓ, ಇದೆಲ್ಲ ಏನೂ ಇಲ್ಲ ಅಂತ. ಇದು ಅದರ ಕೆಲಸ. ಎರಡನೇದು ಅರ್ಥಕ್ರಿಯಾ ಸಮರ್ಥ ಪ್ರಪಂಚ ಉಪಾದಾನ ಮಾಯಾಕಾರ ತತ್ವ ಸಾಕ್ಷಾತ್ಕಾರೇಣ ವಿಧೀಯತೆ. ಇನ್ನು ಯಾವ ಮಾಯೆ, ಅವಿದ್ಯೆ ಮಾಯೆ ಅಂತ ಎರಡು ಶಬ್ದ ಬಳಸ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ. ಕೆಲವು ಕಡೆ ಮಾಯೆ, ಕೆಲವು ಕಡೆ ಅವಿದ್ಯೆ ಅಂತ ಬಳಸ್ತಾರೆ. ಅದು ಬೇರೆ ಬೇರೆ ಅಂತಾನೂ ಅವ್ರು ಹೇಳ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲ, ಅದೆರಡು ಒಂದೇ ಅಂತ ಕೊನೆಗೆ ಸಮರ್ಥನೆ ಮಾಡ್ತೀವಿ. ನೀವು ಹೇಳ್ತಾರೋ ಶಬ್ದ ಮಾತ್ರ ಬೇರೆ, ಅದ್ರ ಅರ್ಥ ಒಂದೇ ಅಂತ. ಅದು ಮುಂದೆ ಕ್ರಮವಾಗಿ ನೋಡ್ತಾ ಹೋಗೋಣ. ವಿಶೇಷವಾಗಿ ನ್ಯಾಯಾಮೃತ ಗ್ರಂಥದಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ವ್ಯಾಸರಾಜರು ಈ ಅವಿದ್ಯೆಯ ಬಗ್ಗೆ, ಅವರ ಪ್ರಕ್ರಿಯೆಗಳು. ಅವರ ಸಿದ್ಧಾಂತದಲ್ಲಿ ಒಂದು ಪ್ರತ್ಯಕ್ಷ ಅಂದ್ರೆ ಏನು, ಕಣ್ಣಿನಿಂದ ಇಂದ್ರಿಯಗಳಿಂದ ನಮಗೆ ಜ್ಞಾನ ಬರಬೇಕು ಅಂದ್ರೆ ಯಾವ್ಯಾವ ಪ್ರಣಾಳಿಕೆ ಇದೆ, ಕ್ರಮಗಳಿದೆ ಅವರ ಸಿದ್ಧಾಂತದಲ್ಲಿ, ಅದರ ಮೇಲಿನ ಖಂಡನೆಗಳು, ಅದನ್ನ ಅದ್ವೈತ ಗ್ರಂಥದ ವಿಮರ್ಶೆ, ಅದ್ವೈತ ಗ್ರಂಥದಲ್ಲಿ ಬಂದ ಯುಕ್ತಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇ ಇಲ್ಲ ಏನು ಅನುಪಪತ್ತಿಗಳು, ಅದರಲ್ಲಿ ಏನು ಒಂದು ನ್ಯೂನತೆಗಳಿದೆ
ಅದೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ನ್ಯಾಯಾಮೃತ ಗ್ರಂಥ ಓದ್ಬೇಕು. ಇದೆಲ್ಲ ನ್ಯಾಯಾಮೃತದಲ್ಲಿ ಸಿಗುತ್ತೆ ಇಂತಹ ವಿಷಯಗಳು. ತಾತ್ಪರ್ಯ ಚಂದ್ರಿಕಾದಲ್ಲೂ ಇದೆ. ಅದು ವಿಶೇಷವಾಗಿ ಪರಭಾಷ್ಯ ಅಂದ್ರೆ ರಾಮಾನುಜರ ಭಾಷ್ಯ, ವಿಶಿಷ್ಟಾದ್ವೈತ ಭಾಷ್ಯ, ಹಾಗೆ ಅದ್ವೈತ ಭಾಷ್ಯ, ಇದನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೊರಟಿರೋ ಗ್ರಂಥ. ಅಂದ್ರೆ ಈ ನ್ಯಾಯಾಮೃತದಲ್ಲಿ ಪ್ರಕರಣ ಮಾಡಿದ್ದಾರೆ. ಒಂದೊಂದು ಚಾಪ್ಟರ್ ತಗೊಂಡು ಅದು ಸರಿಯಾಗಿ ಅದನ್ನೇ ವಿಸ್ತಾರ ಖಂಡನೆ ಮಾಡ್ತಾ ಹೋಗ್ತಾರೆ. ತಾತ್ಪರ್ಯ ಚಂದ್ರಿಕಾ ಅಂದ್ರೇನು, ಬ್ರಹ್ಮಸೂತ್ರ ಹೇಗಿದೆಯೋ ಅದರಲ್ಲಿ ಭಾಷ್ಯ ಹೇಗಿದೆಯೋ ಅಲ್ಲಿ ಏನೇನು ಮತ್ಮತೆಗೆ ಬೇಕೋ ಆ ಅಂಶ ಮಾತ್ರ ತೆಗೆದು ಹೇಳ್ತಾರೆ. ಅದನ್ನ ಎರಡು, ನ್ಯಾಯಾಮೃತ ಈ ಕಡೆ ತಾತ್ಪರ್ಯ ಚಂದ್ರಿಕಾ, ಎರಡೂ ಒಂದೇ ತರ ಹೋಗುತ್ತೆ. ನ್ಯಾಯಾಮೃತ ಅಂತೂ ಹೆಜ್ಜೆ ಹೆಜ್ಜೆಗೂ ಇದು ಅದ್ವೈತ ಸಿದ್ಧಾಂತ ವಿಮರ್ಶಕ ಗ್ರಂಥ. ಅದು ಅದರಲ್ಲಿ ಇವೆಲ್ಲ ವಿಚಾರಗಳು ಇನ್ನೂ ಚೆನ್ನಾಗಿ ಬರುತ್ತೆ ವಿಸ್ತಾರವಾಗಿ. ಜಯತೀರ್ಥರಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ. ಅದರ ವಿಸ್ತಾರ ರೂಪ ಅಂದ್ರೆ ಕೊನೆಗೆ ಜಯತೀರ್ಥರ ಪಂಕ್ತಿಗಳಲ್ಲಿ ನಿಲ್ಲುತ್ತೆ ಅರ್ಥ. ಅಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ವ್ಯಾಸರಾಜರಲ್ಲಿ ವಿವರಿಸಿದ್ದಾರೆ, ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಹೇಳಿದ್ದಾರೆ. ಅದನ್ನೊಂದು ನೆನಪಿಸ್ಕೊಳ್ತಾ ಹೋಗ್ಬೇಕು. ಅದ್ವೈತ ಸಿದ್ಧಾಂತದ ಈ ತರದ ಪ್ರಕ್ರಿಯೆ ಬಂದಾಗ ನ್ಯಾಯಾಮೃತ ಗ್ರಂಥ ಓದ್ಬೇಕು ಅಂತ. ಇನ್ನು ಇಲ್ಲಿ ಅರ್ಥಕ್ರಿಯಾ ಸಮರ್ಥ ಪ್ರಪಂಚೋಪಾದಾನ ಬಂತು. ಅರ್ಥಕ್ರಿಯಾ ಸಮರ್ಥ ಪ್ರಪಂಚ ಅಂದ್ರೆ ಪ್ರತಿಯೊಂದು ವಸ್ತುಗಳಿಂದ ಪ್ರಯೋಜನ ಉಂಟು. ಬಾವಿಯಿಂದ ನೀರನ್ನ ಸೇದುಕೊಂಡ್ ಬರ್ತೀವಿ, ತಮ್ಗೆ ನೀರು ತುಂಬ್ಕೊಂಡ್ ಬರ್ತೀವಿ, ಅದು ಅರ್ಥ ಕ್ರಿಯಾಕಾರಿ ಐತಿ. ಅದನ್ನ ಪ್ರಯೋಜನ ಇದೆ ತಮ್ಗೆ ಅಂತ. ತಮ್ಗೆ ಇಲ್ಲದ್ರೆ ಹೆಂಗ್ ನೀರು ತಗೊಂಡ್ಬರೋದು, ಪಾತ್ರೆ ಇಲ್ಲದ್ರೆ ನೀರು ಹೆಂಗ್ ತಗೊಂಡ್ಬರೋದು? ಆಗ ಅರ್ಥಕ್ರಿಯಾ ಸಮರ್ಥ, ಪ್ರಯೋಜನ ಇದೆ ಅದಕ್ಕೆ, ಆ ಘಟಕ್ಕೆ, ಮಡಿಕೆಗೆ. ಅದಕ್ಕೇನ್ ಕಾರಣ ಅಂದ್ರೆ ಈ ಎಲ್ಲ ಘಟ ಪಟ ಪುಸ್ತಕ ಆಕಾಶ ಇಲ್ಲ ಪ್ರಪಂಚ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ಒಂದು ಮಾಯೆ ಅಂತ ಇದೆ. ಆ ಮಾಯೆ ಯಾವಾಗ ಹೋಗೋದಂದ್ರೆ ನಿಮಗೆ ಯಾವತ್ತು ಅದ್ವೈತ ಸಾಕ್ಷಾತ್ಕಾರ ಆಗುತ್ತೋ ಅವತ್ತು ಆ ಮಾಯೆ ಹೋಗುತ್ತೆ. ಇಡೀ ಜಗತ್ತು ಇರಲ್ಲ, ಅದ್ರಲ್ಲಿ ಯಾವುದೇ ಒಂದು ಪ್ರಯೋಜನ ಕಾಣಿಸಲ್ಲ ನಿಮ್ಗೆ. ಇದು ಇನ್ನು ಇನ್ನೊಂದು ಬಂತು, ಯಾವುದು? ಅಪರೋಕ್ಷ ಪ್ರತಿಭಾಸ ವಿಷಯ ಆಕಾರ ಕಲ್ಪಕ. ಅಂದ್ರೆ ನೀವು ಪರೋಕ್ಷ ಜ್ಞಾನದಲ್ಲಿ ಏನೋ ವಸ್ತುನ ಮುಂದೆ ಕಾಣ್ತಾ ಇದಿರಲ್ಲ, ಒಂದು ಆಕಾರನ, ಇದನ್ನ ತೋರಿಸೋ ಒಂದು ಅವಿದ್ಯೆ ಇದೆ. ಇದೇನಿದೆಯಲ್ಲ ಇದು ಸ್ವಲ್ಪ ಉಳಿದಿರುತ್ತೆ. ಯಾರಿಗೆ? ಜೀವನ್ ಮುಕ್ತನಿಗೆ. ಅಂದ್ರೆ ಇವ್ರು ಎಲ್ಲಿಗ ಉತ್ತರ ಕೊಡ್ಲಿಕ್ ಬರ್ತಾ ಇದಾರೆ ನಮ್ಗೆ, ಈಗ ಉತ್ತರಕ್ ಬಂದ್ರು. ನಾವೇನ್ ಕೇಳಿದ್ವಿ ಪ್ರಶ್ನೆ, ಅವಿದ್ಯೆ ಸ್ವಲ್ಪ ಉಳಿಯೋದು ಹೇಗೆ ಅದ್ವೈತ ಸಾಕ್ಷಾತ್ಕಾರ ಆದ ವ್ಯಕ್ತಿಗೆ ಅಂತ. ಅದಕ್ಕೆ ಒಂದು ಕಥೆನ ಹೇಳಿದ್ರು. ಏನ್ ಕಥೆ? ಈ ತರ ಒಂದು ಪ್ರಕ್ರಿಯೆ ಇದೆ. ಅವಿದ್ಯೆ ಅಂದ್ರೆ ಒಂದೇ ಅಲ್ಲ, ಅದ್ರಲ್ಲಿ 3 ತರ ಇದೆ. ಆ 3ರಲ್ಲಿ 3ನೇದು ಇದೆಯಲ್ಲ, ಆ 3ನೇದು ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಉಳ್ಕೊಂಡಿರುತ್ತೆ ಜೀವನ್ ಮುಕ್ತನಿಗೆ, ಅದಿನ್ನೂ ಹೋಗಿರಲ್ಲ. ಅದು ಸಮಾಧಿ ಅವಸ್ಥೆಯಲ್ಲಿ ತಿರೋಹಿತ, ಅಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಆ ಮುಳುಗಿದಾಗ ಅದು ಮುಚ್ಚಿಟ್ಕೊಂಡಂಗೆ, ಅದು ಬಚ್ಚಿಟ್ಕೊಂಡ್ಬಿಟ್ಟಿರುತ್ತೆ. ಯಾವುದು? ಆ ಸ್ವಲ್ಪ ಮಾಯೆ ಚೂರಂಶ ಬಚ್ಚಿಟ್ಕೊಂಡಿರುತ್ತೆ. ಬೇರೆ ಟೈಮ್ ನಲ್ಲಿ ಅದು ದೇಹ ಮತ್ತೆ ಪುಸ್ತಕ ಪಟ ಘಟ ಈ ತರ ಏನೇನೇನು ವಸ್ತು ಇದೆ ಅದನ್ನೆಲ್ಲ ತೋರಿಸ್ತಾ ಇದೆ. ಹೀಗೆ ವರ್ಣನೆ ಮಾಡಿದೆ. ಹಾಗಾದ್ರೆ ಏನಾಯ್ತು? ಆ 3ನೇ ಆಕಾರ ಇದೆಯಲ್ಲ, ಅದರಿಂದಾಗಿ ಏನಾಯ್ತು, ಅದರ ಸ್ವಭಾವನೆ ಹಾಗೆ ಅದು ಉಳ್ಕೊಂಡಿರುತ್ತೆ ಜೀವನ್ ಮುಕ್ತನಿಗೆ. ಹಾಗಾಗಿ ಅದ್ವೈತ ಸಾಕ್ಷಾತ್ಕಾರ ಆದ ಕೂಡ್ಲೆ ಎಲ್ಲಾ ಹೋಗ್ಬೇಕು ಅಂತಿಲ್ಲ. ಕೆಲವುದು ಹೋಗುತ್ತೆ, ಕೆಲವುದು ಉಳ್ಕೊಂಡಿರುತ್ತೆ. ಅದ್ರಲ್ಲಿ ಕೆಲವುದು ಉಳಿದಿರೋದು ಇದೊಂದು ಮಾಯಾಲೇಶ ಒಪ್ಪಿದೆ ಇದೆ. ಅದು ಉಳಿಯೋದ್ರಿಂದ ಏನಾಗ್ಬಿಡುತ್ತೆ, ನಿಮಗೆ ಜೀವನ್ ಮುಕ್ತಿ ಅವಸ್ಥೆ ಎಲ್ಲ ಕೂಡಿಸ್ಬೋದು. ಅಂದ್ರೆ ಅವನು ಅಪರೋಕ್ಷ ಜ್ಞಾನ ಪಡೆದಿದ್ದಾನೆ, ಅದ್ವೈತ ಸಾಕ್ಷಾತ್ಕಾರ ಅವನಿಗಾಗಿದೆ. ಇಲ್ಲೆಲ್ಲ ಅಪರೋಕ್ಷ ಜ್ಞಾನ ಅಂದ್ರೆ ನಮ್ ತರ ಅಲ್ಲ. ಅವ್ರ ಅಪರೋಕ್ಷ ಜ್ಞಾನ ನಮ್ದು ಏನೋ ಭಗವಂತನ ಬಿಂಬ ರೂಪ ನೋಡೋದು ಅಂತ ನಾವ್ ಹೇಳ್ತೀವಿ. ಅವ್ರಲ್ಲಿ ಬಿಂಬ ರೂಪ ನೋಡೋದು, ಭಗವಂತ ನೋಡೋದು ಅವೆಲ್ಲ ಏನಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅವನು ಐಕ್ಯ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಷ್ಟೆ. ಆ ಐಕ್ಯ ಸಾಕ್ಷಾತ್ಕಾರ, ಜೀವ ಬ್ರಹ್ಮ ಐಕ್ಯ ಸಾಕ್ಷಾತ್ಕಾರ ಏನಿದೆ ಅದು ಅವರ ಪ್ರಕಾರ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವನ್ನ ಪಡೆದಾಗ ಜೀವನ್ ಮುಕ್ತನಲ್ಲಿ ಒಂದ್ ಸ್ವಲ್ಪ ಉಳಿದಿರತ್ತೆ, ಯಾಕಂದ್ರೆ ಪೂರ್ತಿ ಹೋಗಿರಲ್ಲ ಅಂತ ಇವ್ರ ವ್ಯಾಖ್ಯಾನ. ಮತ್ ಯಾವಾಗ ಹೋಗುತ್ತೆ ಅದು? ಅದಕ್ಕೆ ಉತ್ತರ ಕೊಡಿ ಅಂದ್ರೆ ಆಗ ಅವರು ಉತ್ತರ ಕೊಡ್ತಾರೆ, ಪ್ರಾರಬ್ಧ ಕರ್ಮ ಫಲ ಉಪಭೋಗ ಅವಸಾನ ಏತು ನಿವರ್ತದೆ. ಅದು ಕೆಲವು ಪ್ರಾರಬ್ಧ ಕರ್ಮಗಳಿರತ್ತೆ, ಅದರ ಫಲ ಮುಗಿತಾ ಬರ್ತಾ ಇದ್ದ ಹಾಗೆ ಅದು ಆ ಉಳಿದಿರೋ ಸ್ವಲ್ಪ ಮಾಯೆ ಅದು ಹೊರಟೋಗತ್ತೆ ಅಂತ ಇಷ್ಟು ಹೇಳಿದ್ರು ಯಾರೋ ಅದ್ವೈತ ಸಿದ್ಧಾಂತದವರು. ಅದನ್ನ ಜಯತೀರ್ಥರು ವಿವರಣೆ ಮಾಡಿದ್ದಾರೆ. ಇಷ್ಟೆಲ್ಲ ಇದೆ ಅವ್ರ ಗ್ರಂಥದಲ್ಲಿ ಇರುವಂತಹ ವಿಷಯಗಳನ್ನ. ಅಲ್ಲಿ ಕೆಲವು ಸಲ ಇಲ್ಲದೆ ಇದ್ರು ಆಕ್ಷೇಪಗಳನ್ನ ಈ ತರ ಮಾಡಬಹುದು ಅಂತ ಇಟ್ಕೊಂಡು ಮಾಡಿರ್ತಾರೆ. ಇದೆಲ್ಲ ಗ್ರಂಥದಲ್ಲಿ ಸಿಗತ್ತೆ, ಈ ತರದ ವಿಷಯಗಳನ್ನ ಅನುವಾದ ಮಾಡಿದ್ರು. ಇಷ್ಟಿದೆ ಹೀಗೆ ಅಂತ. ಈ ತರ ಸಿದ್ಧಾಂತ ಸಂಗ್ರಹ ಅಂತಾರೆ, ಇದೊಂದು ದೊಡ್ಡ ಕಲೆ. ಇದು ಎಲ್ರಿಗೂ ಬರಲ್ಲ. ಅಂದ್ರೆ ಈಗ ನಮ್ಮ ಸಿದ್ಧಾಂತದಲ್ಲಿ ಏನ್ ವಿಷಯಗಳಿದೆ ಅದನ್ನ ಒಂದು ಚಿಕ್ಕದಾಗಿ ಹೇಳಿ ಒಂದು ಪ್ಯಾರಾದಲ್ಲಿ ಅಂದ್ರೆ ತುಂಬಾ ಕಷ್ಟ ಅದು ಹೇಳೋದು.
ಒಂದು ದೊಡ್ಡದಾಗ ಒಂದು ಗ್ರಂಥ ಬರೆಯೋದು ಸುಲಭ ಒಂದ್ ರೀತಿಯಲ್ಲಿ. ಯಾಕೆ ಒಂದು ಗ್ರಂಥ ವಿಷಯ ಇಟ್ಕೊಳ್ಳೋದು ಹೇಳ್ತಾ ಹೋಗ್ತಾ ಇರೋದು ಇದ್ರ ಬಗ್ಗೆ ವಿಸ್ತಾರವಾಗಿ. ಆದ್ರೆ ಚಿಕ್ಕದಾಗಿ ಹೇಳಿ ಇದ್ರ ಬಗ್ಗೆ ಒಂದು ಅರ್ಥ ಆಗೋ ತರ ಒಂದು 10 ನಿಮಿಷದಲ್ಲಿ ಅದ್ವೈತ ಸಿದ್ಧಾಂತದ ಪ್ರಕ್ರಿಯೆ ಹೇಳಿ ಅಂದ್ರೆ ತುಂಬಾ ಕಷ್ಟ. ಅದರಲ್ಲೂ 100 ಗ್ರಂಥಗಳಿದೆ, ಸುಮಾರು ಗ್ರಂಥ. ಅಷ್ಟರಲ್ಲಿ ಅವಿದ್ಯೆ ಮಾಯೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಜಯತೀರ್ಥರು ಒಂದ್ 5 ಲೈನಲ್ಲಿ ಹೀಗೆ ಹೇಳ್ತಾರೆ ಅಂತ ನಿಲ್ಲಿಸ್ತಾರೆ. 3 ತರ ಇದೆ, ಹೀಗಿದೆ 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 ಅಷ್ಟೇ. ಈ ತರ ಹೇಳೋದಕ್ಕೆ ತುಂಬಾ ಕೌಶಲ ಬೇಕು, ಶಾಸ್ತ್ರ ಪಾಂಡಿತ್ಯ ಜಾಸ್ತಿ ಬೇಕು, ಅನೇಕ ಗ್ರಂಥಗಳ ವಿಮರ್ಶೆ ಬಹಳಷ್ಟು ಸಲಿ ಮಾಡಿರ್ಬೇಕು. ಒಂದ್ ಗ್ರಂಥ ನೋಡಿ ಹೇಳಲಿಕ್ಕೆ ಆಗಲ್ಲ ಈ ಮಾತುಗಳನ್ನ. ಎಲ್ಲಾ ಗ್ರಂಥ ವಿಮರ್ಶೆ ಮಾಡಿ ಹೀಗೆ ನಮಗೆ ಕೊಟ್ಟು ಈ ತರ ಇದೆ ಇವ್ರ ಸಿದ್ಧಾಂತದಲ್ಲಿ, ಇಷ್ಟ ಹೇಳಿ ತದಾಯುಕ್ತಂ ಅಂತಾರೆ. ಇದು ಸರಿ ಇಲ್ಲ ಅಂತ ಇಷ್ಟ ಹೇಳಿ ತದಾಯುಕ್ತಂ ಅನ್ಬೇಕು ಅಂದ್ರೆ ಮುಂದೆ ಏನು ಉತ್ತರ ಕೊಡ್ತಾರೆ ಇವರು, ಅದು ಬಹಳ ಮುಖ್ಯ. ಯಾಕೆ ಅಂದ್ರೆ ಅಸ್ಯಾಹ ಕಲ್ಪನಾಯ ನಿಷ್ಪ್ರಮಾಣಕತ್ವ ಅಂತ ಮೊದಲನೇ ಖಂಡನೆ ಜಯತೀರ್ಥರದು. ಇದೆಲ್ಲ ಕಲ್ಪನೆ ಅಂತ, ಇದೆಲ್ಲ ಕಲ್ಪನೆ. ಅವಿದ್ಯೆ ಒಂದೇ, ಓಕೆ. ಆ ವಿದ್ಯೆಯಲ್ಲಿ 3 ಆಕಾರ ಅಂತೆ, ಅದರಲ್ಲಿ 3ನೇ ಆಕಾರದಿಂದ ಸ್ವಲ್ಪ ಮಾಯಾ ಉಳಿಯತ್ತಂತೆ. ಆ ಉಳಿದಿದ್ದು ಪ್ರಾರಬ್ಧ ಕರ್ಮ ಫಲ ಅನುಭವಿಸ್ಬೇಕಾದ್ರೆ ಕೊನೆಗೆ ಹೋಗತ್ತಂತೆ. ಇದೆಲ್ಲ ಕಲ್ಪನೆ, ಇದೆಲ್ಲ ಅಪ್ರಾಮಾಣಿಕ, ಇದಕ್ಕೊಂದು ಪ್ರಮಾಣ ಇಲ್ಲ. ಅಂದ್ರೆ ಕೆಲಸರ ಏನಾಗ್ಬಿಡುತ್ತೆ, ಪ್ರತಿವಾದಿಗಳು ಅಥವಾ ಪರವಾದಿಗಳು ಏನ್ ಹೇಳ್ತಾರೆ ವಿಷಯ, ಎಷ್ಟೋ ಬಾರಿ ಅದು ಇದೆ 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 ಅಂತ ಅನ್ಕೊಂಡೇ ಹೊರಟ್ಬಿಟ್ಟಿರ್ತೀವಿ. ವಸ್ತುತಃ ಅದು ಇರ್ಲಿಕ್ಕೆ ಪ್ರಮಾಣನೇ ಇರಲ್ಲ. ಪ್ರಮಾಣ ಇತ್ತು ಅದನ್ನು ಒಪ್ಪಿದ್ರೆ ಆಗ ಅದನ್ನ ಹೇಗ್ ಪರಿಹರಿಸ್ಕೊಬೇಕು ಅಂತ ಮುಂದಿಂದು. ಪ್ರಮಾಣ ಇಲ್ದೇ ಇರೋ ವಸ್ತುನ ಹೇಗಂದ್ರೆ ಮೊಲ ಕೊಂಬಿದೆ ಗೊತ್ತಾ, ಆ ಕೊಂಬೆ ಉದ್ದಕ್ಕಿದ್ಯಾ ಚಿಕ್ಕದಾಗಿದ್ಯಾ ಗೊತ್ತಾ ನಿನಗೆ ಅಂದ್ರೆ ಏನ್ ಹೇಳ್ತಾರೆ ಮುಂದೆ ಕೂತಿರೋ, ಮೊಲ ಕೊಂಬೆ ಇಲ್ಲ ಮೊದಲು, ಆ ಕೊಂಬೆ ಚಿಕ್ಕದೋ ಉದ್ದದೋ ಉದ್ದಾಗಿದೆಯೋ ಅದು ಹೆಂಗ್ ಹೇಳ್ತಾ ಇದ್ದೆ ನೀನು, ಅದ್ನ್ಯಾಗ ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ತಾನ, ಹೌದಲ್ವಾ ನನ್ ಮೊಲ ಕೊಂಬು ಅದು ಉದ್ದನೋ ಚಿಕ್ಕದೋ ಯೋಚನೆ ಮಾಡ್ತಾ ಕೂತ್ಕೊಂಡು, ಇಲ್ಲ ಇಲ್ಲ ಉದ್ದಕ್ಕಿದ್ದಿದ್ರೆ ಅಂತ ಏನೋ ಒಂದು ಕಾರಣ ಕೊಡ್ಬೇಕು, ಇಲ್ಲ ಚಿಕ್ಕದಾಗಿದ್ದಿದ್ರೆ ಅಂತ ಏನೋ ಒಂದು ಕಾರಣ ಕೊಡ್ಬೇಕು. ಇದೆಲ್ಲ ಯಾಕೆ ಯೋಚಿಸ್ತಾನೆ ಮುಂದೆ, ಮೊದಲನೇದೇ ಹೇಳಿದ್ದೆ ಸರಿ ಇಲ್ಲ, ಅದಕ್ಕೆ ಪ್ರಮಾಣ ಇಲ್ಲ. ಅಲ್ಲ ಕೊಂಬಿದೆ ಇರ್ಲಿಕ್ಕೆ ಏನ್ ಪ್ರಮಾಣ, ಅದಕ್ಕೆ ಇಲ್ಲ. ಇನ್ನು ಮುಂದಿಂದು ಅದು ಉದ್ದದೋ ಚಿಕ್ಕದೋ ಅದಕ್ಕೆ ಇಷ್ಟ ಆಕಾರ ಇದೆ, ಅದ್ರ ಬಣ್ಣ ಹೀಗಿದೆ, ಅದೆಲ್ಲ ಅರ್ಥನೇ ಇಲ್ಲ. ಇಲ್ಲಿ ಮೂಲ ಅವಿದ್ಯೆನೇ ಇಲ್ಲ ಅಂತ ಹೇಳಿಕ್ ಹೊರಟಿಲ್ಲ. ಸಂಸಾರ ಸಿಗ್ಲಿಕ್ಕೆ ಒಂದು ಅವಿದ್ಯೆ ಬೇಕೇ ಬೇಕು, ಅದಿದೆ ನಿಜ. ಆದ್ರೆ ಅವಿದ್ಯೆಗೆ ಈ ತರ 3 ಆಕಾರ ಇದೆ, ಆ 3 ಆಕಾರದಲ್ಲಿ ಹೀಗಿದೆ, ಇದೆಲ್ಲ ಎಲ್ಲಿದೆ, ಈ ವಿಷಯ ಎಲ್ಲಿದೆ, ಇದಕ್ ಪ್ರಮಾಣ ಇಲ್ಲ. ಅವ್ರು ಕೊಡ್ತಾರೆ, ಯಾಕೆ ಪ್ರಮಾಣ ಇಲ್ಲ, ನಾನೊಂದು ಪ್ರಮಾಣ ಕೊಡ್ತೀವಿ ಅಂತ ಹೇಳಿ ಪ್ರಮಾಣ ಕೊಡ್ತಾರೆ. ವೇದ ವಾಕ್ಯ ಇದೆ ಇದಕ್ಕೆ ಅಂತ ಪ್ರಮಾಣ ಕೊಡ್ತಾರೆ. ಈ ತರ ಎಲ್ಲ ಅವಿದ್ಯೆಯಲ್ಲಿ 3 ಪ್ರಭೇದ ಇದೆ ಅಂತ ಅಷ್ಟು ಸುಲಭವಾಗಿ ಏನು ವಾದ ಮಾಡಲಿ ಸಾಧ್ಯ ಇಲ್ಲ. ಅವರು ಪ್ರಮಾಣಗಳನ್ನು ಕೊಡ್ತಾರೆ. ಅದ್ರ ಮೇಲೆ ಮತ್ತೆ ಜಯತೀರ್ಥರ ಖಂಡನೆ ಇದೆ, ಅದೇನು ಅನ್ನೋದನ್ನ ನಾಳೆ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರಿ ನಮಸ್ಕಾರ. ಹಲೋ.